ನದಿಯೇ ರೇಣುಗೆ ಬರದಿ ಮೀಯುವೆಯನುದ ಮೀಯುವೆಯನುದ ಬಂದಳು ನರ್ಮದಾ ತಟಗೆ ದೇವರ ಸಂಕಲ್ಪವಿಲ್ಲದೆ ಹುಲ್ಲು ಕಡ್ಡಿ ಅಲುಗಾಡುವುದಿಲ್ಲ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ. ರೇಣುಕ ಮಹಾರಾಜರ ಮಗಳಾದ ನಾನು ರೇಣುಕೆ ಮಹಾರಾಜರ ಮಗಳಾಗಿ ಜನಿಸಿ ರಾಜಕುಮಾರನ ಕೈಯನ್ನು ಹಿಡಿದು ಅರಮನೆಯಲ್ಲಿ ಸುಖವಾದ ಸಂಸಾರವನ್ನು ನಡೆಸಬಹುದಿತ್ತು. ಆದರೆ ನನ್ನ ಸ್ವ ಇಚ್ಛೆಯಿಂದಲೇ ಜಮದಗ್ನಿ ಮಹರ್ಷಿಗಳ ಕೈಯನ್ನು ಹಿಡಿದು ಆಶ್ರಮದಲ್ಲಿ ಸಂಸಾರವನ್ನು ನಡೆಸುತ್ತಾ ಇದ್ದೇನೆ. ಮಹಾರಾಜರ ಅರಮನೆಯಲ್ಲಿ ಸಿಗುವಂತಹ ಸುಖವೇ ಬೇರೆ, ಆಶ್ರಮದಲ್ಲಿ ಸಿಗುವಂತಹ ಸುಖವೇ ಬೇರೆ. ಎರಡನ್ನು ಹೋಲಿಸಲು ಸಾಧ್ಯವೇ ಇಲ್ಲ. ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ 5 ಜನ ಗಂಡು ಮಕ್ಕಳಿಗೆ ನಾನು ಜನ್ಮವನ್ನು ನೀಡಿದ್ದೇನೆ. 5ನೆಯ ಮಗುವಾಗಿ ಆ ಶ್ರೀಮನ್ನಾರಾಯಣನೇ ನನ್ನ ಗರ್ಭವನ್ನು ಧರಿಸಿ ಬಂದಿದ್ದಾನೆ. ಆತನಿಗೆ ಭಾರ್ಗವ ಎಂಬುದಾಗಿ ಹೆಸರು ನೀಡಿಸಿದ್ದೇವೆ. ಪತಿವ್ರತೆಯರಿಂದಲೇ ಈ ಲೋಕ ನಡೆಯುತ್ತಿದೆ ಎಂಬ ಮಾತಿದೆ. ಆ ಮಾತಿಗೆ ಚ್ಯುತಿ ಬಾರದಂತೆ ಆ ಪತಿವ್ರತೆಯರ ಸಾಲಿನಲ್ಲಿ ಈ ರೇಣುಕೆ ಇದ್ದಾಳೆ. ಹಾಗಾಗಿ ಪತಿಯ ಸೇವೆಗಾಗಿ ಶುದ್ಧೋದಕವನ್ನು ತರಲೆಂದು ಈ ನರ್ಮದಾ ತಟಕ್ಕೆ ಬಂದವಳಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಶುದ್ಧೋದಕವನ್ನು ತರಲು ಅತ್ತ ಕಡೆ ತೆರಳುತ್ತೇನೆ. ವನಿತೆ ನದಿಯೊಳು ಮೀಯುತ್ತಿರುವ ವೀಳ್ಯದೊಳು ಅತ್ತ ಗಣಧನ ಬಲವ್ರಾದ ಸಹ ಬಂದು ನರ್ಮದೆಯ ಬನದಿಯೇ ನರ್ಮದೆಯ ವನದಿ ಕ್ರೀಡಿಸುವುದ ಕಂಡು ಮಮಕಾಂತ ಸಹಿತ ಇವರಂತೆ ಕ್ರೀಡಿಸುವರೇ ಮಮಕಾಂತ ಇವರಂತೆ ಕ್ರೀಡಿಸುವರೇ ವನಿತೆ ನದಿಯೊಳು ಮೀಯುತ್ತಿರುವ ವೀಳ್ಯದೊಳು ಕಂಡಳು ಏನನ್ನು ನೋಡುತ್ತಾ ಇದ್ದೇನೆ? ಅತ್ತ ನದಿಯಲ್ಲಿ ಗಂಧರ್ವನೋರ್ವನು ತನ್ನ ಸಖಿಯರೊಡನೆ ಜಲಕ್ರೀಡೆಯನ್ನು ಆಡುತ್ತಿದ್ದಾನಲ್ಲ, ಎಂತಹ ಸುಮಧುರ ಮಿಲನವಿದು. ನಾನು ಒಂದು ರಾಜಕುಮಾರನ ಕೈಯನ್ನು ಹಿಡಿಯುತ್ತಿದ್ದರೆ ಈ ರೀತಿಯಾದ ಅಮೋದ ಪ್ರಮೋದಗಳನ್ನು ಅನುಭವಿಸುತ್ತಿದ್ದನಲ್ಲ. ಅದಿರಲಿ, ನನ್ನ ಕಾಂತ ಕ್ಷತ್ರಿಯ ಸಂಹಾರಕ್ಕಾಗಿ ನಾರಾಯಣ ಯಜ್ಞವನ್ನು ಗೈದು ಪೂರ್ಣ ಬ್ರಹ್ಮಚರ್ಯವನ್ನು ಅನುಸರಿಸುತ್ತಿದ್ದಾರೆ. ನನ್ನ ಕಾಂತನ ಜೊತೆಗಾದರೂ ಈ ರೀತಿ ನಾನು ಜಲಕ್ರೀಡೆಯನ್ನು ಆಡಬಹುದಿತ್ತಲ್ಲ. ಇದರಿಂದ ನನ್ನ ಯೌವನ ಸಾರ್ಥಕವಾಗುತ್ತಿತ್ತಲ್ಲವೇ? ಅಯ್ಯೋ, ಗೊತ್ತಾಯಿತಲ್ಲ. ಹೌದು, ನನ್ನ ಗಂಡನಿಗೆ ಮೂಗಿನ ತುದಿಯಲ್ಲೇ ಸಿಟ್ಟು. ಸಿಟ್ಟು ಬೇರೆಯಲ್ಲ, ಜಮದಗ್ನಿ ಬೇರೆಯಲ್ಲ. ಸಿಟ್ಟಿನ ಪ್ರತಿರೂಪವೇ ಜಮದಗ್ನಿ ಮಹರ್ಷಿಗಳು ಎಂದು ಹೇಳಿದರೆ ತಪ್ಪಾಗಲಾರದು.
ಬಾರದು. ಆಹಾ. ಇನ್ನು ತಡ ಮಾಡುವುದು ಸರಿಯಲ್ಲ. ನಿತ್ಯ ಕ್ರಮದಂತೆ ಸ್ನಾನವನ್ನು ಮಾಡಿ ಮರಳಿನಿಂದ ಪಾತ್ರೆಯನ್ನು ನಿರ್ಮಿಸುತ್ತೇನಂತೆ. ಅಯ್ಯೋ, ಏನಿದು? ಏನು? ಮರಳಿನ ಪಾತ್ರೆ ಸುಡುತ್ತಿಲ್ಲವಲ್ಲ? ಆ? ಅಲ್ಲಿ ಒಮ್ಮೆ ಪ್ರಯತ್ನಿಸಿ ನೋಡುತ್ತೇನೆ. ಅಯ್ಯೋ, ಇನ್ನೇನು ಕೊರತೆ ಬಂತು ನನಗೆ? ಹಿಂದೇನು ಕೊರತೆ ಬಂತು? ಪಾತಿವ್ರತ್ಯಗೆ ಹಿಂದೇನು ಕೊರತೆ ಬಂತು? ಎಂದಿನಂದದಿ ಜಲ ಇಂದೊಯ್ವೆನೆಂದರೆ ಹೊಂದದು ಪಾತ್ರಿತೈಗತದಿಂದಲೀ ಏನ್ ಗೈವೆ ಹಿಂದೇನು ಕೊರತೆ ಬಂತು? ಅಯ್ಯೋ ಶಿವನೇ, ಇನ್ನೇನು ಕೊರತೆ ಬಂತು ನನಗೆ? ನಾನು ಮಾನಸಿಕ ವ್ಯಭಿಚಾರ ಮಾಡಿದ್ದೇನೆ. ಅಲ್ಲ, ನನ್ನ ಪಾತಿವ್ರತ್ಯಕ್ಕೆ ಕುಂದು ಬಂತೆ. ಅಲ್ಲ, ಮರಳಿನ ಪಾತ್ರೆ ಕೂಡುತ್ತಿಲ್ಲವಲ್ಲ. ಯಾವ ಮುಖವನ್ನು ಹೊತ್ತುಕೊಂಡು ನಾನು ಈಗ ಆಶ್ರಮಕ್ಕೆ ತೆರಳಲಿ? ಅವರಿಗೆ ಮೂಗಿನ ತುದಿಯಲ್ಲೇ ಸಿಟ್ಟಲ್ಲವೇ? ಆದದ್ದಾಗಲಿ, ಆಶ್ರಮದತ್ತ ತೆರಳುತ್ತೇನೆ. ವನಿತೆಯೇ ದರದಿಂದ ಮರುಗುದಲಿರ್ಬೋದು ಮುನಿನಾದ ಅರಿದು ಸುಜ್ಞಾನದಿಂದಲೇ ಯವನಂತೆ ಮನದಿ ಕಟ್ಟಿದುದ ತನ್ನ ಸತಿಗೆ ಇಂತೆಂದನು. ಏನದು ಆಶ್ಚರ್ಯ? ಏನು ಆಶ್ಚರ್ಯ? ಶುದ್ಧಾದಕವನ್ನು ತರುವುದಕ್ಕಾಗಿ ತೆರಳಿದಂತಹ ರೇಣುಕೆ ಕಾಣಿಸುವುದಿಲ್ಲ, ಬರಲಿಲ್ಲ. ಕಾರಣ ಏನು? ಏನು? ಯಾವ ದೃಷ್ಟಿಯಲ್ಲಿ ನೋಡ್ತೇನೆ? ಬರಲಿ ಬರಲಿ. ಮಹರ್ಷಿಯ ಧರ್ಮವತ್ತಿದೇನೋ ಆಲೋಚಿಸಬೇಕಿತ್ತು. ಯಾವಾಗ ಕರ್ತವ್ಯ ಭ್ರಷ್ಟವಾಗ್ತದೋ ಅಲ್ಲಿಗೆ ಬರ್ತದೆ ಸಿಟ್ಟು. ಹೌದೇನೆ? ನೀರನ್ನು ತರುವುದಕ್ಕಾಗಿ ನದಿ ತೀರದತ್ತ ಹೋದೆ. ಅಲ್ಲೇ ಏನೋ ಏನೋ ವಿಕಾರವಾಗಿ ಮನಸ್ಸಿನಲ್ಲಿ ಎನ್ನಿಸಿಕೊಂಡು ಯಾರನ್ನು
ರಮಣ ರಮಣ ನಿನಗೆ ಈ ಕೋಪವಿಗೆ ರಮಣ ಕ್ಷಮಿಸು ಅಪರಾಧವನು ಕ್ಷಮಿಸು ಅಪರಾಧವನು ನಮಿದಿ ಬೀಳ್ವಿ ನಿಜವ ಕೇಳು ವಿಮಲ ಚರಿದ ನೀನು ರಮಣ ರಮಣ ಬೇಡ ಸ್ವಾಮಿ, ಬೇಡ. ಮನ್ನಿಸಿ ನನ್ನನ್ನು, ಮನ್ನಿಸಿ. ಯಾಕೆ ಅರೆಗಳಿಗೆ ವೀರ್ವರನ್ನು ಗಂಧರ್ವನಿಗೆ ಹೋಲಿಸಿ ಮರೆಯಾದದಂತೂ ಸತ್ಯ. ಆದರೆ ನಾನು ಅರಣಿ ಅಲ್ಲ ಸ್ವಾಮಿ. ತೊಲಗು ತೊಲಗು ಮಮ ಗಂಡನೇನವೇ. ತೊಲಗು 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 ಮಮ ಗೃಹದಿಂದಲೇ ತಡೆತನೆಯ ಹೊಯ್ಸುವೆನೆಂದು ಕೀಳುತ್ತ ಲಲನೆ ಪತಿ ಎಡಗೈಗೆ ಬೀಳ್ದಳು ಮನುಮಯದಲ್ಲಿ. ರೇಣುಕಾ ಪ್ರಪಂಚದಲ್ಲಿ ಏನನ್ನುತ್ತಾರೆ? ಸತಿಯ ಕಷ್ಟದಲ್ಲಿ ಪತಿ ಪಾಲ್ಗೊಳ್ಬೇಕು ಅಷ್ಟೇ ಅಲ್ಲ, ಪತಿಯ ಕಷ್ಟದಲ್ಲೇ ಸತಿ ಪಾಲ್ಗೊಳ್ಬೇಕು. ಆದ್ದರಿಂದಲೇ ಹೇಳೋದು, ಗಂಡ ಹೆಂಡತಿ ಯಾವತ್ತೂ ಕೂಡ 36 ಆಗಬಾರ್ದು, 63 ಆ ರೀತಿ ಇರಬೇಕು. ಹೌದೇನೇ? ಸತಿಯರ್ಧ ಪತಿಯರ್ಧ ಸತಿ, ಇದರ ಅರ್ಥವೇನಂತ ಗೊತ್ತಿಲ್ವೇ ನಿನಗೆ? ಹಾಗಾದ್ದರಿಂದ ಪತಿಯ ಸೇವೆಯನ್ನು ಮಾಡುವುದಕ್ಕಾಗಿ ತೆರಳಿದವಳು ನೀನು. ಬಲ್ಲೆ ಎಲ್ಲವೂ ಅರ್ಥ ಆಗ್ತದೆ. ಹಾಗಾದ್ದರಿಂದ ಗಂಧರ್ವರನ್ನು ಕಂಡು ಆಮೇಲೆ ಮನೋವಿಕಾರಕ್ಕೆ ಒಳಪಟ್ಟವಳು ನೀನು. ಹಾಗಾದ್ರೆ ನಿನ್ನ ಜಾತಿಯ ಬುದ್ಧಿ ಬಿಡಲಿಲ್ಲ, ನೀನು ಕ್ಷತ್ರಿಯ ಹೆಣ್ಣಲ್ವೇ? ಹಾಗಾದ್ದರಿಂದಲೇ ನಿನಗೆ ಮನೋವಿಕಾರಕ್ಕೆ ಒಳಪಟ್ಟೆ. ಹೌದೇನೇ? ರೇಣುಕಾ ತಪ್ಪನ್ನು ಮಾಡಬಹುದು, ಆಮೇಲೆ ತಿಳಿಯದೆ ಮಾಡಿದ ಅಪರಾಧ ಯಾವುದೊಡ್ಡ ಅದಕ್ಕೆ ಕ್ಷಮೆ ಉಂಟು. ಇದು ನೀನು ತಿಳಿದು ಮಾಡಿದ ಅಪರಾಧ. ಕ್ಷಮಿಸೆನ್ನ ಅಪರಾಧವ ನಿನ್ನ ಕಣ್ಣದೀರಿಗಿಷ್ಟು ಬೆಕ್ಕೆ. ಹೌದೇನೆ? ಯಾವಾಗ ಗಂಡನಿಗೆ ವಿರುದ್ಧವಾಗಿ ನಡೆದೀಯ ಅರಕ್ಷಣ ನಮ್ಮ ಈ ಆಶ್ರಮದಲ್ಲಿ ನಿನಗೆ ನಿಲ್ಲುವುದಕ್ಕೆ ಜಾಗ ಇಲ್ಲ. ತೆರಳು. ಬೇಡ ಸ್ವಾಮಿ. ತೆರಳ. ಇಲ್ಲ, ನಿಮ್ಮ ಅನುಮತಿ ಹೋಗಲಾರೆ.
ಆಗುದಿಲ್ವಾ? ಇಲ್ಲ. ನನಗೆ ಗೊತ್ತುಂಟು. ಏನು ಗೊತ್ತುಂಟ? ನಿನ್ನ ಬೆನ್ನಿಗೆ 2 ಬಾರಿಸುವುದು, ಮನೆಯಿಂದ ಹೊರಗೆ ಹಾಕೋದು, ಅದೇ ಕೆಲಸ. ಕೊಂದರೆ ಕೊಲಿ ನೀವು, ಕೊಂದರೆ ಕೊಲಿ ನೀವು, ಇಂದಿನ್ನಯ ತಪ್ಪೊಂದನು ಕ್ಷಮಿದುದ ಮಂದಮತಿಯ ಸಲಹು, ಮಂದಮತಿಯ ಸಲಹು, ಕೊಂದರೆ ಕೊಲಿ ರಮಣ 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 ರಮಣ. ಹೆಚ್ಚು ನಾಟನೇ ಇಲ್ಲ. ಸ್ವಲ್ಪ ಕೊಲ್ಲಬೇಡಿ ಸ್ವಾಮಿ, ಕೊಲ್ಲಬೇಡಿ ನನ್ನ. ಒಂದು ಹೆಣ್ಣು ಬಯಸುವುದೇನನ್ನು? ಏನನ್ನು? ಮುತ್ತೈದೆಯಾಗಿ ಸಾಯಬೇಕೆನ್ನುವುದಾಗಿ ಅಲ್ಲವೇ? ಹೌದೌದೌದೌದು. ಅದು ಗಂಡನಿಂದ ಸತ್ತರೆ ಮೋಕ್ಷ ಖಚಿತ ಅಂತೆ. ಹೌದಾ? ಆದ್ದರಿಂದ ಈಗ ನಾನು ನಿಮ್ಮ ಸಾಯ್ಬೇಕು ಅಂತ ಕೈಯಾರೆ ಗ್ರಹಿಸ್ತೀಯ? ನನ್ನನ್ನು ಕೊಂದು ಬಿಡಿ. ನಾನು ಸಾಯ್ಬೇಕು ಅಂತ ಗ್ರಹಿಸ್ತೀಯ ಅಂತ? ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ, ನೀನು ಸಾಯ್ತೀಯ? ಮುತ್ತೈದೆಯಾಗಿ ಸಾಯಬೇಕೆಂದು ನಾನು ಆಶಿಸುತ್ತೇನೆ. ಮುತ್ತೈದೆಯಾಗಿ ಸಾಯ್ಬೇಕು ಅಂತ. ಹಾ. ಹಾಗಾದ್ರೆ ನಿನಗೆ ಏನ್ ಮಾಡ್ಬೇಕು? ನಾನು ನಾನು ಮಾಡಿದಂತಹ ನಿನ್ನ ತಪ್ಪನ್ನು ಕರ್ತವ್ಯ ಕ್ಷಮಿಸಿ. ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತಿದ್ದೇನೆ, ಕ್ಷಮಿಸಿ. ಹೋಗುದಿಲ್ವಾ? ಇಲ್ಲ, ಇನ್ನೊಮ್ಮೆ ನೋಡ್ತೇನೆ, ಪ್ರಯತ್ನ ಮಾಡ್ತೇನೆ. ಯಾಕಂದ್ರೆ ಮನೆ ಒಳಗೆ ಬಂದಿದ್ದಾಳ, ಹೊರಗೆ ಹಾಕಿದವಳು ಮನೆ ಒಳಗೆ ಬಂದಿದ್ಯಲ್ಲ, ಇದನ್ನೇ ಹೇಳುದು ಅನುಬಂಧ ಅಂತ. ಗಂಡ ಹೆಂಡತಿಗೆ ಇರುವಂತಹ ಅನುಬಂಧ ಯಾವುದು ಅಂತ ಹೇಳಿದ್ರೆ, ಹೊರಗೆ ಹಾಕಿದ್ರು ಒಳಗೆ ಬರುದು. ಇಲ್ಲಿ ಹೋಗುದಿಲ್ವಾ? ಇಲ್ಲ ಬೇಡ, ಸಾಕು. ನನ್ನ ಕೈಯೇ ನೋವಾಗ್ತದೆ, ಹೊಡೆದು ಇಲ್ಲೇ ನೋವಾಗ್ತದೆ. ಬೇಡ ಬೇಡ, ಪೆಟ್ಟು ತಿಂದದ್ದು ಸಾಕು. ಈಗ ಏನು ಗೊತ್ತುಂಟ? ಏನು? ಕೊಲ್ಲಿ ಕೊಲ್ಲಿ ಅಂತ ಹೇಳ್ತಾಳಲ್ಲ, ಕೊಲ್ಲುದು ನಾನಲ್ಲ, ಮತ್ತೆ ನನ್ನಿಂದಾಗಿ ಇವಳ ಗರ್ಭದಲ್ಲಿ ಹುಟ್ಟಿಕೊಂಡಂತಹ ನನ್ನ ಮಕ್ಕಳಿದ್ದಾರೆ, 4 ಮಂದಿ ಮಕ್ಕಳಿದ್ದಾರೆ. ಅವರನ್ನು ಕರೆಯುವುದು, ಕೊಲ್ಲುವುದಕ್ಕೆ ಹೇಳುದು. ನೋಡ, ಅಪ್ಪನ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ನೋಡುವ. ಮಗನೇ ವಸೂಪ,
ಬಹಳಷ್ಟು ಸಂತೋಷ ಆಯ್ತು. ಇವನು ಕೆಲಸ ಮಾಡಿ ಅನು ಯಾರು ಇವನು ಕೆಲಸ ಮಾಡಿ ಅನು ಪ್ರಯತ್ನ ಪಟ್ರೆ ಖಂಡಿತ. ಏನು ಮಗನೇ? ಓ ಹಾ ಹಾ ಹೌದು ಹಾ ಹೌದೌದು. ಓಹೋ, ಅಮ್ಮನನ್ನು ಕಾಣ್ತದೆ ನಿನಗೆ. ಒಂದೆಡೆಯಲ್ಲಿ ಅಪ್ಪನ ಎಂಥದ್ದು? ಅಪ್ಪನದ್ದು ಅಬ್ಬರ. ಎಂತ ಭೂತವ ಅಬ್ಬರ ಮಾಡಲಿಕ್ಕೆ? ಮಗನೇ, ನಾನು ಹೇಳಿದಾಗೆ ಮಾಡ್ತೀಯ ಮಗನೇ? ಮಗ ಇಲ್ಲಿ ಬಾ. ಮಗ ಇರುವುದು ಯಾಕೆ ಅಪ್ಪನಿಗೆ? ಸಹಾಯ ಮಾಡೋಕೆ. ಹೌದು, ಒಳ್ಳೆ ಮಾತು. ಸಹಾಯ ಮಾಡ್ತೀಯ ಮಗನೇ? ಇದೆಂಥದ್ದು ಮಗನೇ? ಇದನ್ನು ಕತ್ತಿ ಅಥವಾ ಖಡ್ಗ ಅಂತ ಹೇಳ್ತಾರೆ. ಇದು ಯಾಕೆ ಗೊತ್ತುಂಟ ನಿನಗೆ? ಇದು ಯಾಕಿರುವುದು? ಯಾಕೆ? ಇದೆಲ್ಲದಕ್ಕೂ ಆಗ್ತದೆ. ಹೆಂಡತಿ ತಪ್ಪಿ ಬಿದ್ದರೆ ಇದು ತಲೆಯೂ ಹೋಗ್ತದೆ ಇದರಲ್ಲಿ. ಹಾಗಾದ್ರೆ ಇದು ಕೊಲ್ಲುವುದಕ್ಕಾಗ್ತದೆ, ಕಾಯುವುದಕ್ಕೂ ಆಗ್ತದೆ. ಎರಡಕ್ಕೂ ಆಗುವಂಥ ಆಯುಧ ಅಂತ ಹೇಳಿದ್ರೆ ಖಡ್ಗ ಅಂತ. ಯಾಕಂದ್ರೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು, ನಮಗೆ ವಿರೋಧವಾಗಿ ಬಂದರೆ ಕೊಲ್ಲುವುದು, ಹಾಗೆ ಇನ್ನೊಬ್ಬರನ್ನು ಕಾಯುವುದು. ಮಗನೇ, ಈ ಖಡ್ಗ ನೋಡಿದೆ ಮಗನೇ? ದೂರದಲ್ಲಿ ಯಾರು ಮಗನೇ? ಬೈಲಿ ಅಮ್ಮನ, ಅವಳು ಗುಮ್ಮ ಅಮ್ಮ. ನೋಡಿದ್ಯಾ ಅವಳು ಅಳುದು? ನಿನಗೊಂದು ಕೆಲಸ ಉಂಟು ಮಗನೇ. ಈ ಖಡ್ಗವನ್ನು ಹಿಡ್ಕ. ಏನು ಗೊತ್ತುಂಟ ನಿನಗೆ? ಅಮ್ಮ ಬೇಡ ಇನ್ನು. ಅಪ್ಪ ಅಮ್ಮ ಎಲ್ಲ ನಾನೇ. ಕಡಿತಾರೆ. ಏನು? ಹೌದು, ಹಾಗಾದ್ರೆ ಇಲ್ಲಿ ಬಾ. ಅದನ್ನು ಯಾರು ಹೇಳಿಕೊಟ್ಟದ್ದು? ನಾನೇ ನಿನಗೆ ಗುರು ಅಲ್ವಾ? ತಂದೆಯೇ ಗುರು. ಹಾಗಾದ್ರೆ ಈಗ ಇದೆಲ್ಲ ಹೇಳಿಕೊಟ್ಟದ್ದು ಹೌದು. ಅದು ಸಂದರ್ಭ ಬರುವಾಗ. ಈಗ ನೀನು ಕಡಿತೇ ಇಲ್ಲ, ಹೇಳು. ನಿನ್ನಿಂದ ಆಗದು. ಸಾಹಿತ್ಯ ಆಗುದಿಲ್ವಾ? ಮೂರು ಮಾತಿಗೂ ಆಗುದಿಲ್ಲ. ಸತ್ಯ. ಎಂತದ್ದು ಅಲ್ಲಂತೆ ಮಗನೇ? ಬೃಹತ್ಪಾದಪ್ಪ. ಸ್ವಲ್ಪ ಹಾರಾಟ ಮಾಡ್ತಾನೆ. ಆದಿತ್ತು ಎಂತ ಮಗನೇ? ನಾನು ನನ್ನ ಕಾರ್ಯದಲ್ಲಿ ತೊಡಗಿರುವಾಗ ಹೌದು ನಿಮ್ಮ ಕರೆ ಆಯ್ತಲ್ಲ. ಹೌದು. ಯಾಕಾಗಿ ಈ ಕರೆ? ಯಾವ ಕಾರ್ಯ ಅಂತ ಬೇಕಲ್ಲ, ಅದು ನೀವು ಹೇಳಿ ಆಗ್ಬೇಕು. ಹೌದಾ? ಸರಿ ಮಗನೇ. ಶಿಷ್ಯ ಹೌದು, ಮಗ ಹೌದು, ಇವ ಮಗ ಹೌದು. ನೋಡಿ, ಇವ ತಯಾರಾದನು ಮುಂದೆಗೆ ಗುರುವಿನ ಶಿಷ್ಯ ಆಗ್ತಾನೆ. ಮಗನೇ, ಇದು ಕಾರ್ಯ ಹೇಳ್ಬೇಕಾ? ನಾನು ಹೇಳ್ಬೇಕಾ? ಇದು ಮಗ, ಇದೆಂತದ್ದು? ಖಡ್ಗ. ಇದು ಯಾಕೆ ಇರುದು?
ಕಡಿಲಿಕ್ಕೆ ಆಗ್ತದೆ, ಮತ್ತೆ ಮೂರ್ಲಿಕ್ಕೆ ಆಗ್ತದೆ. ಮಗ, ಇಲ್ಲಿ ಕೇಳು. ದೂರದಲ್ಲಿ ಯಾರು? ಅದು ತಾಯಿ. ತಾಯಿ. ಹಾ. ನಾನು ಯಾರು? ಅಪ್ಪ. ಅಪ್ಪ ಹೇಳಿದಾಗ ಮಾಡ್ತೀಯ ಇಲ್ವಾ? ಮಾಡ್ತೇನೆ. ಮಾಡ್ತೀಯಲ್ಲ? ಹಾ. ಇದಲ್ಲ, ಊಟ ಅಲ್ಲ. ಹಾ. ಮಗ, ಓ. ದೂರದಲ್ಲಿದ್ದಾರಲ್ಲ ಅಮ್ಮ, ನನಗೆ ಇನ್ನು ಬೇಡ ಅಂತ ಯಾಕೆ ಅಂತ ಪ್ರಶ್ನೆ ಕೇಳಬೇಡ. ಹಾ. ಯಾವಾಗ್ಲೂ ಗಂಡ ಹೆಂಡತಿಯ ವಿಚಾರಕ್ಕೆ ಬೇರೊಬ್ಬ ಕೈ ಹಾಕ್ಲಿಕ್ಕಿಲ್ಲ. ಆಯ್ತು. ಹಾಗಾದ್ರಿಂದ ಮಗನೇ, ಓ. ಆಕೆಯನ್ನು ಈ ಕಡ್ಕದಿಂದ ಕೊಂಡು ಹಿಡಿ. ಎಂತದ್ದು? ನಿಲ್ಲು, ನಿಲ್ಲು, ಆಗ್ಲಿಲ್ಲ, ಅಲ್ಲಿಡು. ಹೇಳು, ಎಂತದ್ದು? ಕಡಿತೀಯಲ್ವಾ? ಅಪ್ಪ, ಓ, ಎತ್ತ ತಾಯಿ ದೇವರಿಗೆ ಸಮ ಎಂದು ಹಾ. ನೀವೇ ಅಲ್ವಾ ಹೇಳಿಕೊಟ್ಟದ್ದು? ಅದೆಲ್ಲ ನಾನೇ ಬರೆದು ಕೊಡುದು. ಅದೆಲ್ಲ ಮತ್ತೆ ಮೂಲ ಪಾಠ ನಿಮ್ಮದೇ. ನೀವೇ ಹೇಳಿಕೊಟ್ಟದಾ? ಹಾ. ಹಾಗಾದ್ರೆ ಎಂತ ಮಾಡುದು? ಕಡಿತೇ ಇಲ್ವಾ? ಇಲ್ಲ, ಆಗುದಿಲ್ಲ. ಆಗುದಿಲ್ಲ. ಅಮ್ಮನನ್ನು ಕಡಿದಿಲ್ಲ. ಇಲ್ಲ, ಕಡಿದಿಲ್ಲ. ಅಪ್ಪನನ್ನು ಕಡಿತೀಯ? ಇಲ್ಲ. ಅಪ್ಪನನ್ನು ಕಡಿತೀಯ? ಇಲ್ಲ, ಇಲ್ಲ. ಇಲ್ವಾ? ಹಾ. ಕಡಿದಿಲ್ಲಲ್ಲ. ಹೆಕ್ಕು ಕತ್ತಿ ಹಾ. ಅಲ್ಲಿಡು, ಹಾ. ಅಲ್ಲಿಡು. ಸತ್ತು ಅವನಿಂದ ಇವನಾದಿತ್ತ ಅಂತ ಸ್ವಲ್ಪ ಇನ್ನೂ ಹೆಚ್ಚಾಗಿದ್ದಾನೆ. ನಿನ್ನ ಪ್ರತಾಪ ಸಾಕು. ನಿಮ್ಮ ಆಶೀರ್ವಾದ. ಹಾರುವ ಪ್ರತಾಪ ಉಂಟು, ಹಾರುವ ಪ್ರತಾಪ ಉಂಟು. ಇನ್ನೇನು ಮಾಡ್ತೀನಿ ಅಂತ ಇರುದು. ಕೇಳು ಮಗನ, ನಿನ್ನ ಅರ್ಥ ಹೇಳು, ಹೇಳು. ಕಾರ್ಯಕಾರಣವಿಲ್ಲದೆ ಕರೆಯುವವರು ನೀವಲ್ಲ. ಹೌದು, ಈಗೀಗ ಕರೆಸಿದ್ದೀರಿ. ಹೌದು. ಕರೆಸಿದ ಕಾರಣವನ್ನು ತಿಳಿಸಿದರೆ ಹಾ. ತೃಣ ಮಾತ್ರದಲ್ಲಿ ಮಾಡಿಕೊಡು. ಅದು ತೃಣ ಮಾತ್ರದಲ್ಲಿ ಮಾಡಿ ಕೊಡ್ತೀಯ? ಅದು ಎರಡೂ ಆಗ್ತದೆ, ಎರಡೂ ಆಗ್ತದೆ. ಮಾಡದೇ ಇದ್ರೆ ತೃಣ ಮಾತ್ರ, ಮಾಡಿದ್ರೆ ಕ್ಷಣ ಮಾತ್ರ. ಈಗ ಅರ್ಥ ಏನಾಗ್ಲಿಲ್ಲ, ತಪ್ಪಲಿಲ್ಲ, ಆಯ್ತಾ? ಸರಿ. ಇದು ಮಗನೇ, ಯಾಕಂದ್ರೆ ಇವಳು ಯಾಕೆ ಬರ್ಲಿಲ್ಲ ಅಂತ ನನಗೆ ತಲೆ ಬಿಸಿ ಇಲ್ಲಿ. ಹಾ, ಇದು ಮಗನೇ, ಇಲ್ಲಿ ಬಾ. ಇದೆಂತದ್ದು? ಖಡ್ಗ. ಯಾಕಿರುದು ಇದು? ಅದು ಕೊಯ್ಯೋದಕ್ಕೂ ಆಗ್ತದೆ, ಕಡಿಲಿಕ್ಕೂ ಆಗ್ತದೆ. ಒಳಗೆ ಹೌದಾ? ಹಾ. ಒಳಗೆ ಮಾಡಿ ಬಂದೆ ಹೇಗೆ? ಇಲ್ಲ, 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 ಇಲ್ಲ. ಅಲ್ಲ, ಬೇಕಾದ ಸಿದ್ಧತೆ. ನಿಮ್ಮ ಮಗ ಈಗ ಮಾಡಿ ಅನ್ನೋದು. ಇಲ್ಲ ಇಲ್ಲ, ಇದು ಅಲ್ಲಿ ದೂರದಲ್ಲಿ ಯಾರು? ಈ ಸ್ವಲ್ಪ ಹಿಂದೆ ಬಾ, ನೋಡು. ತಾಯಿ. ತಾಯಿ ಇಲ್ಲಿ ಬಾ. ತಾಯಿ ಅಲ್ಲ ಅವಳು, ಭೂತಾಯಿ ಅಲ್ಲಂತೆ. ಮಗನೇ, ಭೂತಾಯಿಗೆ ಸಮಾನ ಆಗ್ಬೇಕಂತ ಭೂಮಿ ದೇವಿ ಭೂತಾಯಿ. ಮಗನೇ, ಈ ಕಡ್ಗಡ್ಕ ನಾನು ಹೇಳಿದ ಕೆಲಸ ಮಾಡ್ತೀಯ? ಮಾಡ್ತೀಯಾ? ನೋಡ್ತೀಯಾ? ಹಾಗಾದ್ರೆ ಹಿಂದು ಮುಂದೆ ನೋಡ್ಬೇಡ, ಹಿಂದೆ ನೋಡ್ಬೇಡ, ಮುಂದೆ ನೋಡ್ಬೇಡ, ಅಲ್ಲಿಗೆ ನೋಡು. ಅಮ್ಮನ ತಲೆಯನ್ನು ಕಡಿ.
ಪಕ್ಕನ ಗುಣ ಆಗ್ಲಿಕ್ಕಿಲ್ಲ. ಎಂತಪ್ಪ ಮತ್ತೆ ವೈದ್ಯರಲ್ಲಿಗೆ ಹೋಗ್ಬೇಕು ನಾನು. ನಮ್ಮಲ್ಲಿ ವೈದ್ಯರು ಎಷ್ಟು ಇದ್ದಾರೆ ಎಂತ ಹೇಳ್ಬಾ. ಆಗದು ಗುರುಗಳೇ, ನನ್ನಿಂದ ಸಾಧ್ಯವಿಲ್ಲ ಇದು. ಆಗ್ಲಿಕ್ಕಿಲ್ಲ. ಆಹಾ. ಏನಾಗ್ಲಿಕ್ಕಿಲ್ವಾ? ಆಹಾ. ಯಾಕೆ? ತಾಯಿ ಹಾ 9 ತಿಂಗಳು ಹಾ. ಹೊಟ್ಟೆಯಲ್ಲಿತ್ತು ಹಾ. ಸಂಕಟವನ್ನು ನೀಡಿದರೂ ಕೂಡ ಅದನ್ನು ಲೆಕ್ಕಕ್ಕಿಲ್ಲದೆ ಎಷ್ಟು ಹಾ. ಬೆಳೆಸಿದ್ದಾರೆ. ಆಗ್ಲಿ ಅಲ್ವಾ? ಮಗನೇ, ಹೆತ್ತು ಹೊತ್ತು ಬೆಳೆಸಿದ್ಯಾರು? ತಾಯಿ. ತಾಯಿ. ಆಮೇಲೆ ನಿನ್ನ ಹೀಗೆ ಆಗಬೇಕು ಅಂತ ನಿರ್ದೇಶನ ಮಾಡಿದ್ಯಾರು? ತಂದೆ ತಾಯಿ. ಹಾಗಾದ್ರೆ ಇಲ್ಲಿ ಕೇಳು, ಹ. ತಂದೆ ತಾಯಿ ಸಮಾನರು ಅಂತ ಇಟ್ಟುಕೊಳ್ಳುವ. ಹಾ. ಇದು ಆಗುದಿಲ್ವಾ? ಆಹಾ. ಇಷ್ಟು ಊಟ ಕೊಡ್ತೇನೆ, ಮಾಡ್ತೀಯಾ? ಅದಕ್ಕೆ ನಾವು ಸಿದ್ಧರು. ಅದೌದು. ಊಟ ಬೇಕಾದ್ರೆ ಊಟ ಉಂಟಾ ಇಲ್ಲೇ? ಬೇಕಾದ್ರೆ ಮಾಡ್ತೀಯಾ? ಹಾ. ಊಟಕ್ಕೆ ಇರುವವ ನೀನು. ಯಾವಾಗಲೂ ಬಂದು ಹೇಳುದಾಗೆ ಅಪ್ಪ ಎಲ್ಲಿ ಉಂಟು ಊಟ ಅಂತ. ಹಾ ನೋಡಿ ಇಲ್ಲಿ ಕೇಳು, ಹ. ಕಡಿತ್ಯಾ ಇಲ್ವಾ? ಇಲ್ಲ, ಕಡಿತ್ಯಾ ಇಲ್ವಾ? ಸಾಧ್ಯವೇ ಇಲ್ಲ. ನನ್ನ ಮಾತು ಪಾಲಿತ್ಯಾ ಇಲ್ವಾ? ಇಲ್ಲ. ಯಾಕೆ ಹೋಗತ್ತೆ? ಅಲ್ಲಿಡು. ಎದ್ದೇಳು ಮಗನೇ, ಎದ್ದೇಳು, ಶುಭವಾಗಲಿ. ಒಮ್ಮೆಂದೊಮ್ಮೆಲೆ ನಿಮ್ಮ ದೀರ್ಘವಾದ ಕರೆ ಹೌದು ಓಡೋಡಿಕೊಂಡು ಬಂದಿದ್ದೇನೆ. ಹೌದು ಏನಾಗ್ಬೇಕು? ಮಗನೇ, ನಿನ್ನನ್ನು ನೋಡುವಾಗಲೇ ಒಂದು ಕೊಂಡಾಟ ಆಗ್ತದೆ. ಮುತ್ತು ಮುತ್ತು ಮುತ್ತಿದ್ದು ಮಗನೇ, ಒಮ್ಮೆ ಇಲ್ಲಿ ಬಂದು ಹಾರಿ ಕೂತುಕ ನೋಡು. ಶಾಬಾಸ್. ಮಗನೇ, ಹೇಗೆ? ಅಲ್ಲ, ನಾನು ಬಂದದ್ದು ಭಾರ್ಗವ ಅಂತ ಗ್ರಹಿಸಿದೆ. ನೋಡುವಾಗ ಭಾರ್ಗವನಾಗಿ ಇದ್ದು ನೀನು ಆ ಸ್ಥಾನಕ್ಕೆ ಬರ್ತಿ. ಆಗ್ಲಿ ಅಪ್ಪ. ಹಾ. ಮಗನೇ, ಏನಪ್ಪ ಇದೇನು ಮಗ? ಇದು ಕಡಗ? ಇದು ಯಾಕೆ ಮಗ? ಇದು ಇದು ಕಟ್ಟಿಗೆ ಕಡಿಲಿಕ್ಕೆ ಉಪಯೋಗ ಮಾಡ್ತಾರೆ. ಕಟ್ಟಿಗೆ ಕಡಿಯುವುದಲ್ಲ, ಇದು ಕುತ್ತಿಗೆ ಕೊಯ್ಯುವುದು. ಕುತ್ತಿಗೆ ಕೊಯ್ಯುವುದು? ಹೌದು ಮಗನೇ. ಹಾ. ಹಿಂದು ಮುಂದೆ ನೋಡಬೇಡ ಮಗನೇ. ಏನಪ್ಪ? ನನ್ನ ಬೆರಳ ತುದಿಗೊಮ್ಮೆ ನೋಡಿ. ಇಂಥದ್ದು ನನ್ನಮ್ಮ. ಅಮ್ಮ 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 ಏನ್ ಮಾಡ್ತಾಳೆ ಈಗ? ಕಣ್ಣೀರನ್ನು ಸುರಿಸಿ. ನೋಡ್ತೀಯ ನೀನು? ನೋಡಿದ್ರೆ ಜಾಗ್ರತೆ, ಮುಖತ್ಲಾಗೆ ಬರು. ಮಗನೇ, ಹಿಂದು ಮುಂದೆ ಆಲೋಚನೆ ಮಾಡಿದ ಮಗನೇ, ಇಲ್ಲಿ ಬಾ. ಏನು ಅಂತ ಕೇಳಬೇಡ. ನಿನ್ನ ಅಮ್ಮ ತಪ್ಪು ಕೆಲಸ ಮಾಡಿದಾಳೆ, ಅದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಶರೀರದಲ್ಲಿರುವಂತಹ ವಿಕಾರ ಉಂಟಲ್ಲ, ವಿಕಾರ ಮನೋಭಾವ ಹೋಗಬೇಕು. ಯಾಕಂದ್ರೆ ಮುನಿಗಳಾದಂತಹ ನಮಗೆ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥರು ನಾವು. ಆದ್ರಿಂದ ನೀವು ಹೇಳುದು, ಈ ಕಡ್ಗವನ್ನು ಇಟ್ಕ, ಹಿಂದೆ ಮುಂದೆ ನೋಡ್ಬೇಡ ಮಗನೇ. ಹೋಗಿ ಒಮ್ಮೆಲೆ ಒಂದೇ ಪೆಟ್ಟು, ತುಂಡು 2 ಕಡಿ. ಒರೆಯ ಬೇಡಿದ ತಾತ ಇನ್ನೊಳು
ತರಳರು ಗಿರಿಬರ ಮಾತಿಯನು ತರಳರು ಗಿರಿಬರ ಮಾತಿಯನು ಹೊರೆಯ ಬಿಡಿದ ಎನ್ನುಳು ತರಳರು ಗಿರಿಬರ ಮಾತಿಯನು ಹೊರೆಯ ಬಿಡಿದ ಎನ್ನುಳು ಆ ಅಪ್ಪಯ್ಯ, ಎಂತಹ ಮಾತುಗಳನ್ನು ನಾವು ಆಡ್ತಾ ಇದ್ದೀರಿ. ಏನು? ತಾಯಿಯ ಮೊದಲ ದೇವರು ಎನ್ನುವ ಹಾಗೆ ಹೇಳಿಕೊಟ್ಟವರು ಹೌದೌದೌದು. ಈ ಕಾಲಕ್ಕಾಗುವಾಗ ಹಾ ಖಡ್ಗವನ್ನು ಹಿಡಿದು ಹಾ. ಹೆತ್ತ ತಾಯಿಯ ತಲೆಯ ಕಡಿ ಎನ್ನುವ ಹಾಗೆ ಹೇಳ್ತಾ ಇದ್ದೀರಾ. ಹಾ. ಅಪ್ಪಯ್ಯ, ಓ ಈ ಕಾರ್ಯ ನನ್ನಿಂದ ಸಾಧ್ಯವಾಗುವುದು ಮಗನೇ, ನೀನು ಖಡ್ಗವನ್ನು ಹಿಡ್ಕೊಳ್ಳುವಾಗ ಕಡಿತಿ ಅಂತ ಗ್ರಹಿಸಿದ್ದಿ. ನೀನು ನಿನ್ನ ಇದು ಭಾವನೆಯನ್ನು ನೋಡುವಾಗ ನಾನು ಗ್ರಹಿಸಿದೆ ಈ ಸಲ ನನ್ನ ಕೆಲಸ ಆಗ್ತದೆ ಅಂತ ಕಾರ್ಯ. ಈಗ ಹೇಳುದೇನು ಮಗನೇ? ಇಲ್ಲಪ್ಪ, ನನ್ನಿಂದ ಸಾಧ್ಯ ಇಲ್ಲ. ಆ ಖಡ್ಗ ಆಗುದಿಲ್ಲ. ನೀವು ಬೇರೆ ಯಾವ ಕೆಲಸವನ್ನು ಬೇಕಿದ್ರೆ ಹೇಳಿ, ನಾನು ನಡೆಸಿಕೊಡ್ತೇನೆ. ಯಾವ ಕೆಲಸವೂ ಆಗ್ತದ? ಹಾ, ಯಾವುದಾಗ್ತದೆ? ಯಾವುದನ್ನು ನಿದ್ದೆ ನಡೆಸಿಕೊಡ್ತೇನೆ. ಮಾಡ್ತೀಯಾ? ನಿದ್ದೆ ಮಾಡ್ತೇನೆ. ಅದೇ ನಿದ್ದೆ ಮಾಡ್ತಾನ. ನಿದ್ದೆ ಮಾಡಿದ್ರೆ ಮತ್ತೆ ಹೇಳುವುದೇ ಇಲ್ಲ. ಕಡಿತಾ ಇಲ್ವಾ? ಇಲ್ಲಪ್ಪಯ್ಯ, ಯಾಕೆ? ನನ್ನಿಂದ ಸಾಧ್ಯ ಇಲ್ಲ. ಅಪ್ಪ ಹೇಳಿದ ಕೆಲಸ ಮಾಡುದಿಲ್ವಾ? ಈ ಒಂದು ಕೆಲಸವನ್ನು ಬಿಟ್ಟು ಮಾಡ್ತೇನೆ. ಎಲ್ಲವನ್ನು ಹೇಳಿಕೊಟ್ಟವ ನಾನು, ಹೌದು. ಕಡಿಯುವುದಕ್ಕೆ ಹೇಳುದು ನಾನು. ಹಾ. ಕಡಿತೇ ಇಲ್ವಾ? ಇಲ್ಲಪ್ಪ. ಆ ಖಡ್ಗವನ್ನಲ್ಲಿ ಮುಂದೆ ಬಾ. ಸಾಹಿತಿ ಕಡಿ ಆಗ್ಲಿ ಅಪ್ಪಯ್ಯ, ಕಡಿ. ಸಾಯುವುದಕ್ಕೆ ತಯಾರಿದ್ದೇನೆ. ಹೌದಾ? ಸಿದ್ಧನಿದ್ಯಾ? ಸಿದ್ಧನಿದ್ದೆ. ಆದೀತು ಸತ್ತ. ಪ್ರಯೋಜನವಾಗಲಿಲ್ಲ. ಆದರೆ ಪರಶು ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಕೈಲಾಸ ಪರ್ವತಕ್ಕೆ ತೆರಳಿದ್ದಾನೆ ಭಾರ್ಗವ ರಾಮ. ಅಂತಹ ನನ್ನ ಮಗನನ್ನು ಅರುಹಿ ನೋಡ್ಪೇನು. ಅವರಲ್ಲಿ ಹೇಳಿ ನೋಡ್ತೇನೆ, ದೀರ್ಘವಾದಂತಹ ಸ್ಥಳದಿಂದ ಆತನನ್ನು ಕರೆದು ಆ ಮೂಲಕ ಈಕೆಯನ್ನು ಕೊಲ್ಲಿಸ್ತೇನೆ. ನೋಡೋಣ. ಮಗನ ರಾಮ ರಾಮ ರಾಮ.
ಕೆಡೆದ ಗ್ರಜರ ಕಂಡು ದರೆಯ ಮೇಲ್ ಕೆಡೆದ ಗ್ರಜರ ಕಂಡು ದುಃಖದಿಂದಿರುವ ಮಾತೆಯ ನೋಡಿ ದುಃಖದಿಂದಿರುವ ಮಾತೆಯ ನೋಡಿ ಮರುಗೆ ಮನದಲ್ಲಿ ಮರುಗಿ ಮನದಲ್ಲಿ ಮುಂದೆ ಬರೆದ ಸರಳನ ಅಡಿಗರ ಗುದ ಇದ್ದಿಂದ ನಾಗ ಜಗನೇ ಬಿಡು ಬಿಡು ಕೋಪವ ವಂದಿಸಿಕೊಂಡಿದ್ದೇನೆ. ಎದ್ದಾಳೋ ಎದ್ದಾಳೋ ವಿದ್ಯೆಗಳಾಗಿದ್ದವಳಿದ್ದವು ಅಂದು ನೋಡ್ತೇನೆ. ಶಾಂತಿ ದೇವಿಯರೆಲ್ಲ ಬೀಡಾಗಿತ್ತು ಆಶ್ರಮ. ಆದರೆ ಈಗ ಕ್ರಾಂತಿ ದೇವಿಯನ್ನು ಅಳಿಸ್ತಾ ಇದ್ದಾರೆ. ಒಂದೆಡೆಯಲ್ಲಿ ಅಣ್ಣಂದಿರು ಸತ್ತು ಬಿದ್ದಿದ್ದಾರೆ, ಮತ್ತೊಂದು ಕಡೆಯಲ್ಲಿ ತಾಯಿ ದುಃಖಿಸ್ತಾ ಇದ್ದಾಳೆ. ಆದರೆ ನಿಮ್ಮನ್ನು ನಾಡಿಲ್ಲ. ಪ್ರಳಯ ಕಾಲದ ರುದ್ರತೆ ಕಾಡ್ತಾ ಇದ್ದೀರಿ. ಏನಾಯ್ತಪ್ಪ? ಇಲ್ಲಿ ನಡೆದದ್ದು ಹೀಗೆ ಯಾಕೆ? ಯಾಕೆ ಕ್ರೋಧ? ಸ್ವರದಿಂದ ಭಾರ್ಗವ ರಾಮ ಬರಲಿ ಎಂದು ಕೇಳಿದ ಕ್ಷಣವೇ ಓಡೋಡಿ ಬಂದಿಯಲ್ಲ. ಹೌದು ಮಗನೇ, ತಂದೆಯನ್ನು ಮಗ ನಂಬಬಾರದು. ಯಾಕೆ ಗೊತ್ತಾ? ಯಾಕೆ? ಮಗನನ್ನು ತಂದೆ ನಂಬುವುದಿಲ್ಲ. ಕಾರಣ ಈಗ ನನಗೆ ಅಂತಹ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ. ಈಗ ನಂಬಿಕೆ ಬರ್ಬೇಕು ಅಂತಾದ್ರೆ ಹೆಂಡತಿಯನ್ನು ಗಂಡ ನಂಬುವುದಕ್ಕಾಗುದಿಲ್ಲ.
ಗಂಡನನ್ನು ಹೆಂಡತಿ ನಂಬುವುದಕ್ಕಾಗುದಿಲ್ಲ. ಯಾಕಂದ್ರೆ ಯಾಕೆ? ಭರವಸೆ ಅಂತ ಜೀವನದಲ್ಲಿಲ್ಲ. ಅಣ್ಣ, ಅಪ್ಪಯ್ಯ ವಿಶ್ವಾಸ ನನಗೆ ಬರಬೇಕು ಅಂತಿದ್ರೆ ಆದ್ರ ಕಾರ್ಯವನ್ನು ನಡೆಸಿಕೊಂಡು ನೀವು ಹೇಳಿದಂತ ಕಾರ್ಯವನ್ನು ಮಾಡುವಂತ ಕಾಲಕ್ಕೆ ಹರ ಕಮಲಜರೆ ಅಡ್ಡಯಿಸಿದರು. ಲೆಕ್ಕಿಸುವವರಾರಲ್ಲ, ಹಿಡಿದ ಪರಶುವಿನ ಮುಖೇನವಾಗಿ ನಂಬುಗೆ ಸಂತೋಷವಾಯ್ತು. ನಡೆಸಿಕೊಡ್ತಾರಂತ ಕೊಡಲಿಯ ಮೂಲಕವಾಗಿ ಪ್ರಮಾಣವನ್ನು ಮಾಡಿದೀಯಾ? ನಿಜ. ನೋಡಲಿ ಯಾರು? ಅಮ್ಮ. ಅಮ್ಮ, ಹಿಂದೆ ಮುಂದೆ ಆಲೋಚನೆ ಮಾಡಬೇಡ ಮಗನೇ. ಮಾಡದೆ ಈ ಕೊಡಲಿಯಿಂದ ನಿನ್ನ ತಾಯಿಯ ಶಿರಕ್ಕಡಿ
ಏನಾಗುದಿಲ್ಲ ಬಾ. ಬೇಡಪ್ಪ. ಅಪ್ಪನ ಸೊಂಟ ಗಟ್ಟಿಟ್ಟು ಏನಾಗಿ ಬಾಲ್ಯದಿಂದಲೇ ಹೊತ್ತುಕೊಂಡು ತಿರುಗಾಟ ಮಾಡಿದವರು ನೀವು. ಇಷ್ಟು ಬೆಳೆದ ಮಗರು ನಿಮ್ಮ ಸೊಂಟದ ಮೇಲೆ ಕುಳಿದ್ರೆ ಏನಾದಿತ್ತು ಹೇಳಿ. ಮಗನೇ, ಪ್ರೀತಿಗೆ ಬೆಳೆದ ಮಗ ಅಂತ ಇಲ್ಲ. ತಪ್ಪಿ ಹಿಡಿಯಬಹುದು. ತಾಯಿ ಮಗನನ್ನು ತಪ್ಪಿ ಹಿಡಿಬಹುದು. ಹೌದು. ತಂದೆ ಮಗನನ್ನು ತಪ್ಪಿ ಹಿಡಿಬಹುದು. ಮಗನೇ, ಅಪ್ಪಯ್ಯ, ಒಮ್ಮೆ ನನ್ನ ಸೊಂಟದ ಮೇಲೆ ಕೂತುಕ. ನನ್ನ ಸೊಂಟ ಸ್ವಲ್ಪ ಸರಿಯಾಗ್ಲಿ ಬಾ. ಏರ್ಲೇಬೇಕೆ? ಏರ್ಲೇಬೇಕೆ? ಹೇಗೆ ಎಷ್ಟು ಸಮಯ ಆಯ್ತು ಈಗ ಎತ್ತಿಕೊಳ್ಳದೆ? ತಿರುಗಾಟಕ್ಕೆ ಹೋದ್ರೆ ಬಾಕಿ. ಕೂತು ಬಾ. ಕಂದ, ಅಪ್ಪಯ್ಯ, ಬಹಳಷ್ಟು ಸಂತೋಷವಾಯ್ತು. ತೊಂದರೆ ಇಲ್ಲ. ರುದ್ರಾಕ್ಷಿ ಮಾಲೆಗೆ ಯಾವತ್ತು ತುಂಡಾದ್ರೂ ಅಶುದ್ಧ ಅಲ್ಲವದು. ಅದು ಕ್ರಮ ಹಾಗೆ ಅಲ್ವಾ? ಬ್ರಾಹ್ಮಣರಿದ್ದಾರೆ ಇಲ್ಲಿ. ಮಗನ, ಅಪ್ಪಯ್ಯ, ಇಲ್ಲಿ ಬಾ. ಸಂತೋಷವಾಯ್ತು ಮಗನೇ. ಹೌದೇ? ನನ್ನ ಮಗನಾದುದಕ್ಕೆ ಸಾರ್ಥಕ ಆಯ್ತು. ಎಲ್ಲಿಯಾದ್ರೂ ಇನ್ನು ಮುಂದೆಗೆ ನಿನ್ನನ್ನು ಖಂಡಿತವಾಗಿ ಹೇಳ್ತಾರೆ. ಹೇಗೆಂದ್ರೆ, ಹೇಗೆ? ಪಿತೃವಾಕ್ಯವನ್ನು ಪರಿಪಾಲಿಸಿದ ಮಗ. ಯಾರೋ ಕೊಡಲಿ ರಾಮ, ಭಾರ್ಗವ ರಾಮ. ಕಂದ, ಯಾವ ಮಾತೆಯ ತಲೆಯನ್ನು ನೀನು ಕಡ್ದೆಯೋ ಇಂದಿನಿಂದ ನಿನಗೆ ಕೊಡಲಿ ರಾಮ. ಕೊಡಲಿ ರಾಮ? ಹೌದು. ಅಲ್ಲ, ಈ ಬಿರುದನ್ನು ನೀವು ಕೊಟ್ರಲ್ಲಪ್ಪ. ಹೌದೌದು, ಸಂತೋಷ. ನೀನು ನನಗೆ ಭಾಷೆಯನ್ನು ಕೊಟ್ಟಿದ್ದೆ, ನಾನು ಹೇಳಿದಂತೆ ನಡೆಯುತ್ತೇನೆ ಅಂತ. ಹೌದು ಕಂದ, ನಡೆದಿಯಲ್ಲ. ಹೌದು. ಈಗ ನಿನಗೆ ನಾನು ಕೊಡ್ತೇನೆ. ಏನಪ್ಪ? ನನಗೆ ಬಹಳಷ್ಟು ಇಷ್ಟ ಆಯ್ತು. ಮೆಚ್ಚಿದ್ದೇನ ಮಗಳೇ? 3 ವರಗಳನ್ನು ಕೊಡ್ತೇನೆ, ಕೇಳು. ವರಗಳ? ಹೌದು. ಕೊಡುವಿರೆ? ಕೊಡುವೆ. ಅಪ್ಪಯ್ಯ, ಮಾತೆಯ ಜೀವ
ಬಾರದಿರಲಿ ಎನಗೆ ದುರಿತವು ಬಾರದಿರಲಿ ಅಪ್ಪಯ್ಯ, ನಾನು ಕೇಳಿದ ವರಗಳನ್ನು ಅನುಗ್ರಹಿಸುವಿರೆ. ಖಂಡಿತ ಅಪ್ಪ. ಬಹಳಷ್ಟು ಸಂತೋಷವಾಯಿತು. ಹಾ, ನನ್ನ ಜೀವಮಾನದಲ್ಲಿ ಸಂತೋಷ ಪಡೆದದ್ದು ಇವತ್ತು. ಹೌದೇ? ಹೌದು. ಅಪ್ಪಯ್ಯ, ಓ ಮಾತೃ ಹತ್ಯೆಯನ್ನು ಮಾಡಿದಂತಹ ಕಡುಪಾಪಿಯ ಮೇಲೆ ದಯೆಯೇ? ಹೌದೌದು. ಹೌದಪ್ಪ. ಹಾ ನಾನು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವುದಾಗಿ ನೀವು ಆಡಿದ್ದೀರಿ. ಹಾ ಹಾಡಿದ ಮೇಲೆ ಕೇಳಲೇಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹೌದು. ಹಾಗಾಗಿ ಹಾ. ನಾ ಕೇಳುವ 3 ವರದಲ್ಲಿ ಹಾ. ಮೊದಲನೆಯ ವರ, ಹಾ ಯಾವತ್ತೂ ಈ ಆಶ್ರಮಕ್ಕೆ ಬರುವಾಗ ಹಾ. ಮೊದಲಾಗಿ ನನ್ನನ್ನು ಸಂದರ್ಶಿಸುವವರು ಹಾ. ನನ್ನ ಅಣ್ಣಂದಿರು. ಹೌದು. ತಮ್ಮ, ಹಾ. ಹೇಗೆ ವಿದ್ಯೆಯನ್ನು ಕಲಿತೆ, ಹೌದು. ಎಷ್ಟನ್ನು ಆರ್ಜಿಸಿದೆ, ಹೌದು. ಈ ವಿಚಾರವನ್ನು ಕೇಳುವಾಗ ಹಾ. ಹೇಳುವುದಕ್ಕೆ ತವಕ. ಹೌದು. ಅದೇ ನಿರೀಕ್ಷೆಯಲ್ಲಿ ಇವತ್ತು ಬಂದದ್ದಪ್ಪ. ಆದ್ರೆ ಇವತ್ತು ಅದ್ಯಾವುದನ್ನು ಕಂಡದ್ದಲ್ಲ. ಹೌದು. ನನ್ನ ಅಗ್ರಜರು ಹಾ. ಧರೆಯ ಮೇಲೆ ಬಿದ್ದಿದ್ದಾರೆ. ಬಿದ್ದವರ ಹೇಳುದೇ ಬೇಡ, ಬೀದಿಯಲ್ಲಿ ಅಪ್ಪಯ್ಯ, ಅಲ್ಲೇ ಬಿದ್ದಿದ್ರೆ ಹೌದು. ಏನು ಪ್ರಯೋಜನ ಹೇಳಿ? ಅದು ಇರ್ಲಿ ಹಾಗೆ ಬಿತ್ತುಕೊಂಡು. ಧರೆಯಲ್ಲಿ ಕೆಡದವರೇಳಲಿ ಹಾ? ಅಂತ ವರವನ್ನು ಕೊಡುವಿರಾ? ಮಗ, ಹೇ, 3 ವರ ಕೊಡ್ತೇನೆ ಅಂತ ಹೇಳಿದೆ. ಹೌದು. ಈಗ ನೀನು ತಿರುಗಿ ಇಟ್ಟದ್ದು ನನಗೆ. ಹೇ, ಯಾವಾಗ ಮಕ್ಕಳು ಬೇಡ ಅಂತ ಉಂಟಾ, ಶಾಪ ಕೊಟ್ಟಿದ್ದೇನ. ಹೇ. ಕಂದ, ಅಪ್ಪಯ್ಯ, ಪ್ರಪಂಚದಲ್ಲಿ ಒಂದು ಮಾತುಂಟು. ಹೇಗೆ? 10 ಹಲವಾರು ಮಕ್ಕಳನ್ನು ಪಡೀತಾರೆ, ಆಮೇಲೆ ಆ ಮಕ್ಕಳು ಪ್ರಯೋಜನ ಉಂಟ? ಆಹಾ. ಏನು ಅಂತ ಹೇಳ್ತಾರೆ ಅವರಿಗೆ? ಹೇಗೆ? ಅನ್ನದಂಡ, ಭೂಮಿಗೆ ಅನ್ನದಂಡ, ಭೂಮಿ ಭಾರ ಅಲ್ವಾ? ಹೌದು. ಹಾಗಿದ್ದ ಜಾತಿಗಳಿದ್ದು ನಾನು. ಅಪ್ಪಯ್ಯ, ಓ, ನಿಮಗೆ ನಿಮ್ಮ ಮಕ್ಕಳು ಆ ರೀತಿ ಕಂಡರು. ಮೆಲ್ಲಗೆ ಎದ್ದು ಬರ್ತದಂತ ಒಂದು ಮಗು. ನನಗೆ ಭ್ರಾತೃ ಪ್ರೇಮವನ್ನು ಕೊಟ್ಟವರಿದ್ದಾರೆ. ಆಹಾ. ಆ ಪ್ರೇಮದ ರುಚಿಯನ್ನು ಮತ್ತಷ್ಟು ಉಣ್ಣಬೇಕು ಅಂತ ತವಕ. ಕಂದ, ಅಣ್ಣಂದಿರನ್ನು ಬದುಕಿಸಿಕೊಡಿ ಅಪ್ಪ. ಮಗನೇ, ಹೇ, ಏನು ಮಾಡೋಣ ಹೇಳು, ಬದುಕಲಿ ಅಲ್ವಾ? ಹೌದು. ಯಾಕಂದ್ರೆ ನಿನಗೆ ಅಣ್ಣ ಅಂತ ಕರೆಯೋರು ಬೇರೆ ಯಾರು ಇಲ್ಲ. ಯಾರೂ ಇಲ್ಲ. ನೀನೇ ಹೇಳ್ಬೇಕು, ಹೇ, ಅಣ್ಣ ಅಣ್ಣ ಅಂತ. ಅಣ್ಣ ಅಣ್ಣ ಎನ್ನುವುದಾಗಿ ಅವರು ತಮ್ಮ ಅಂತ ಆಗ್ಲಿ. ಉದ್ದ ಉದ್ದ ನೀನು ಮಾತಾಡೋದಿಲ್ಲ. ಯಾಕೆ ಗೊತ್ತ ಮಗ, ಎಲ್ಲರಿಗೂ ಅವಕಾಶ ಬೇಕು. ಹೌದೌದು. ಬಹಳಷ್ಟು ಕೆಲಸ ಉಂಟು. ಅಲ್ಲ, ಈ ರಂಗವನ್ನು ಸ್ಥಾಪಿಸಿದವರೇ ನೀವೇ ಅಲ್ಲ? ಹೌದೌದೌದು, ಎಲ್ಲವೂ ನಿಮಗೆಲ್ಲ ಗುರುಗಳು ನಾನು. ಹೌದೌದು. ಹಾಗಾದ್ರಿಂದ ನಾನು ಒಂದೇ ಒಂದು ಹೇಳ್ತೇನೆ, ಏನಪ್ಪ? ಕಮಂಡಲದ ನೀರನ್ನು ಪ್ರೋಕ್ಷಿಸ್ತೇನೆ. ಜೈ ಮಹೇಶ್ವರ. ಅಪ್ಪಯ್ಯ, ಅವರೆಲ್ಲ ಈ ಕಡೆ ನೋಡ್ಲೇ ಇಲ್ಲ, ಆ ಕಡೆಗೆ ಹೋದ್ರು. ಹಾ, ಹೋಗ್ಲಿ ಹೋಗ್ಲಿ. ಹಾ. ಯಾಕಂದ್ರೆ ನನ್ನನ್ನು ನೋಡಿ ಹೆದರಿದ್ದಾರೆ. ಅಪ್ಪ, ನನ್ನ ಕಣ್ಣು ನೋಡಿದ್ರೆ ಸಾಕು. ಹೇ, ಮೊದಲನೆಯ ವರವಾಗಿ ನಾ ಕೇಳಿದಂತೆ ಅಣ್ಣಂದಿರನ್ನು ಬದುಕಿಸಿಕೊಟ್ಟಿದ್ದೀರಿ. ಸಂತೋಷ ಆಯ್ತಾ? ಆದರೆ ಓ, 2ನೇ ವರವನ್ನು ಕೇಳಲೆ. ಯಾವುದು? ನಾನು ಕೇಳಿದ ವರವನ್ನು ಕೊಡುತ್ತೀರಲ್ಲ? ಅಲ್ಲ, ಹೇ. ನಾನು ಸಾಯ್ಬೇಕು ಅಂತ ಕೇಳ್ತೀಯ ಅಂತ. ಆಹಾ, ಹಾಗೆ ಯಾವ ನನ್ನ ಮಗ ಬಯಸಿಯಾನೆ? ಹಾಗಲ್ಲ, ಅಮ್ಮ ಸತ್ತಿದ್ದಾಳಲ್ಲ, ಹಾ, ಹಾ. ನಿನ್ನ ಅಪ್ಪನು ಬೇಡ ಅಂತ ಹೇಳಿದ್ರೆ ಎಂತ ಮಾಡುದು? ಇಲ್ಲ, ನಾನು ಕೇಳುವುದಕ್ಕೆ ಹೊರಟದ್ದು ಹಾ. ನನ್ನ ಕೈಯಿಂದಲೇ ಸಾಯಲ್ಪಟ್ಟ ಆ ಜನನಿಯನ್ನು ಬದುಕಿಸಿಕೊಡಪ್ಪ. ಅದೊಂದು ಒಂದೇ ಒಂದು ವಿಚಾರ ಹೇಳ್ತೇನೆ. ಹೇಗೆ? ಯಾವಾಗ ನಮ್ಮ ಈ ಆಶ್ರಮದಲ್ಲಿ ಹ, ಪರಿಸರ ಕೆಟ್ಟಿತು, ಹೇ, ಹಾಗಾದ್ರಿಂದ ಅಂತ ನಿನ್ನ ಅಮ್ಮನಿಂದ ಹೇ, ಪರಿಸರ ಕೆಟ್ಟಿದೆ. ಯಾಕಂದ್ರೆ ಪತಿವ್ರತ, ನನ್ನ ಸೇವೆಯನ್ನು ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿಯಿಂದ ಮಾಡಿದವಳು ಹೌದು. ಹ. ಆದ್ರೆ ಇಂದು ತಪ್ಪಿದ್ದಾಳೆ ಎನ್ನುವುದಕ್ಕಾಗಿ ಹಾಗೆ ಏನೋ ಒಂದು ಶರೀರದೊಳಗೆ ಮನೋವಿಕಾರವಾಯಿತು. ಹೇ. ಹಾಗಾದ್ದರಿಂದ ಹೇ. ಇನ್ನು ಮುಂದೆಗೆ ಯಾವುದೇ ತೊಂದರೆಗಳು ಬರಬಾರ್ದು, ಆಶ್ರಮದ ಪರಿಸರ ಕೆಡಬಾರ್ದು ಹೇ. ಎನ್ನುವುದಕ್ಕಾಗಿ ಹೇ. ಅವಳಿಗೆ ನಾನು ಅವಳನ್ನು ನಿನ್ನಲ್ಲಿ ಕೊಲ್ಲಿಸಿದ್ದೇನೆ. ಶಿಕ್ಷೆಯನ್ನು ಕೊಡಿಸಿದ್ದಿ. ಆ ಅಮ್ಮ ಬೇಡ ಮಗನೇ, ಹೇ. ಆ ಅಮ್ಮ ಬೇಡ. ಯಾಕಪ್ಪ? ಬೇಕಾದ್ರೆ ನಿನಗೆ ಏನಾದ್ರೂ ಬೇರೆ ಪ್ರಯೋಜನ ಮಾಡು. ಅಂದ್ರೆ ಬೇರೆ ಅಮ್ಮನನ್ನು ಮಾಡುವ. ಅಂದ್ರೆ ಅಂದ್ರೆ ಬೇರೆ ಅಮ್ಮ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ಲ. ಚಿಕ್ಕಮ್ಮ, ಚಿಕ್ಕಮ್ಮ ಅಂದ್ರೆ ಇನ್ನೊಂದು ಮದುವೆ ಇದ್ರೆ ಅವರು ಯಾವತ್ತಿದ್ರು ಚಿಕ್ಕಮ್ಮನಲ್ಲದೆ ನನಗೆ ಚೊಕ್ಕಮ್ಮ ಆಗುತ್ತಾರಾ? ಅದಿಲ್ಲ. ನನಗೆ ಪ್ರೀತಿ ವಾತ್ಸಲ್ಯವನ್ನು ಕೊಡುವ ಹೆತ್ತ ಮಾತೆಯೇ ಆಗುತ್ತಾರಾ? ಇಲ್ಲ. ಅವರ ಮಡಿಲಲ್ಲಿ ಹೊರಗುವುದಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾರಾ? ಇಲ್ಲ. ಇಲ್ಲ ಅಲ್ವೇ? ಅದೊಂದು ಇನ್ನು ಸರಿ, ನೀನು ಹೇಳಿದ್ದು ಸರಿ. ಹೇ. ಇನ್ನೊಂದು ಮಾರಿಯನ್ನು ಹೇಳಿದಾಗ ಆಗ್ತದೆ. ಯಾವ್ದಾದಿತ್ತು ಬೇಡವೇ ಬೇಡ. ಹಾ, ಹಾ, ಹಾ. ಹಾ. ಇಲ್ಲಿದ್ದರೆಲ್ಲರೂ ಹೇ. ಹೆಂಗಸರ ಸವಾಸವೇ ಬೇಡ. ಹಾ. ಇದು ಹೇಳು.
ಅಪ್ಪಯ್ಯ ಅಮ್ಮನನ್ನು ಬದುಕಿಸಿ ಕೊಡುವಿದೆ. ಅದನ್ನು ಬದುಕಿಸ್ಬೇಕಾ? ಬದುಕಿಸಿ- ನನಗಾಗಿ ಅಲ್ಲ, ಹಾ. ನನಗೆ ಅಮ್ಮ ಬೇಡ. ಹ್ಮ್. ನನಗೆ ಅಮ್ಮ ಅಂತ ಹೇಳಿದ್ರೆ ನನಗೆ ಅಮ್ಮ ಅಲ್ಲ, ಹೆಂಡತಿ. ನಿಮ್ಮ ಪ್ರೀತಿಯ ನನಗೆ ಮಗನಿಗೆ ಹೆಂಡತಿ ಬೇಡ. ನಿನಗೆ ಅಮ್ಮ ಬೇಕಾ? ಹೌದು. ಬೇಕಾ? ನಿನ್ನ ಮಾತನ್ನು ನಾನು ಪೂರೈಸ್ತೇನೆ ಅಂತ ಹೇಳಿದ್ದೇನೆ. 3 ವಾರ ಕೊಡ್ತೇನೆ ಅಂತ. ಭಾಷೆಯನ್ನು ಕೊಟ್ಟಿದ್ದೆ. ಹೌದು ಹಾ. ಕಂದ, ಹ್ಮ್. ಕ್ಷಣಾರ್ಧದಲ್ಲಿ ನಾನು ಮಾಡಿದಂತಹ ಕೆಲಸ ನೀನು ಪೂರೈಸಿದ್ದೆ ಅಂತ ಆಗುವಾಗ ಹಾ. ನಿನ್ನ ಮಾತನ್ನು ನಾನು ಪೂರೈಸಿಕೊಡ್ತೇನೆ. ಹಾ. ಜೈ ಶಂಭೋ ಶಂಕರ. ಅಮ್ಮ, ನಾನು ಮಾಡಿದಂತಹ ಸರ್ವಾಪರಾಧವನ್ನು ಕ್ಷಮಿಸಬೇಕು ತಾಯಿ. ಮಗನೇ ಹ. ಎದ್ದೇಳು, ಬಾ ಕಂದ, ಹ. ನನಗೆ ಪುನರ್ಜನ್ಮವನ್ನಿತ್ತೆಯ ಮಗನೇ. ಅಮ್ಮ, ಹ. ತಂದೆಯವರು 3 ವರವನ್ನು ಕೇಳುವುದಕ್ಕೆ ಹೇಳಿದರು. ಮೊದಲನೇ ವರವಾಗಿ ಹ. ನನ್ನ ಅಣ್ಣಂದಿರನ್ನು ಬದುಕಿಸಿದೆ. 2ನೇ ವರವಾಗಿ ನಿಮ್ಮನ್ನು ಬದುಕಿಸಿದೆ. ಅಮ್ಮ, 3ನೇ ವರವಾಗಿ ಏನು ಕೇಳಬೇಕು ಅಂತ ತೋಚುವುದಿಲ್ಲ, ನೀವೇ ಹೇಳಬೇಕಮ್ಮ. ಅಮ್ಮನನ್ನು ಕೊಂದ ಪಾಪ ಹೋಗಲಿ ಎಂದು ಕೇಳು ಮಗನೇ. ಸರಿಯ ಅಪ್ಪಯ್ಯ, ಏನು ಕಂದ? 2 ವರವ ಕೇಳಿದೆ. ಹಾ. ಕೊನೆಯದಾದ ವರ ಯಾವುದು? ಯಾವರೇ ಮಗನಾದರೂ ಹಾ. ಮಾತೃ ಹತ್ಯೆ ಎನ್ನುವಂತಹ ಪಾತಕವನ್ನು ಎಸಗಬಾರದು. ಅಂತದ್ರಲ್ಲಿ ಸ್ತ್ರೀವಧೆಯನ್ನು ಮಾಡಿದ್ದೇನೆ. ಹಾ. ಆ ಮಹಾಪಾತಕ ನಿವಾರಣೆಯಾಗುವ ಹಾಗೆ ಒಂದು ಪರಿಹಾರವನ್ನು ಹೇಳಬೇಕು. ಕಂದ, ಹ್ಮ್. ಈ ಪರಶುವನ್ನು ನೀನು ಹಿಡಿದುಕೊಂಡಿದ್ದಿ. ಹೌದು, ಇದು ಗಣಪತಿಯಿಂದ ದತ್ತವಾದದ್ದು. ನಿಜ. ಗುರುವಿನಿಂದ ಶಿಷ್ಯನಿಗೆ ಬಂದಿದೆ. ಹ. ಮಗನೇ, ಪ್ರಪಂಚದಲ್ಲಿ ನಮ್ಮನ್ನು ಏನನ್ನುತ್ತಾರೆ? ಹರನಿಗೆ ಸಮಾನನು ಜಮದಗ್ನಿ, ಹೌದು, ಹರನ ಪುತ್ರನಿಗೆ ಸಮಾನನು ಭಾರ್ಗವ ರಾಮ. ನಿಜ. ಹಾಗಾದ್ರೆ ಹ. ಕಂದ, ನೀನು ಅವತಾರ ಪುರುಷ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ನಾನು ಒಪ್ಪಿಕೊಂಡಿದ್ದೇನೆ. ಹಾಗಿದ್ರೂ ಕೂಡ ಯಾವ ಈ ಪವಿತ್ರವಾದಂತಹ ಕೊಡಲಿಂದ ಹ. ಅಮ್ಮನನ್ನು ನೀನು ಅಮ್ಮನ ಕೊರಳನ್ನು ಛೇದಿಸಿದ್ಯೋ, ಹ. ಅಮ್ಮ ಪವಿತ್ರಳಾದಳು. ಆಮೇಲೆ ಕೊಡಲು ಪವಿತ್ರತೆಯನ್ನು ಹೊಂದಿತು. ಓಹೋ. ಕಂದ, ಹ್ಮ್. ಹಾಗಿದ್ರೂ ಕೂಡ ಇನ್ನೊಂದು ವಿಚಾರ. ಹೇಗಪ್ಪ? ಪ್ರಪಂಚದಲ್ಲಿ ಎಲ್ಲರೂ ಹೇಳಬಹುದು, ಹೇಗೆ? ತಾಯಿಯನ್ನು ಕೊಂದಂತಹ ಪಾಪ ಹ. ಮಗನಾದಂತಹ ಭಾರ್ಗವನಲ್ಲಿದೆ ಹೌದು. ಅಲ್ವಾ? ಹ್ಮ್. ಆದ್ರಿಂದ ನಿನಗೊಂದು ವರವನ್ನು ಕೊಡ್ತೇನೆ ನಾನು. ಹೇಗೆ? ನನ್ನ ತಪಸ್ಸಿನ ಫಲದ ಧಾರೆಯನ್ನೆಲ್ಲ ನಿನಗೆ ಒಪ್ಪಿಸಿದ್ದೇನೆ. ಧನ್ಯೋಸ್ಮಿ. ಹೀಗೆ ಹಾ, ಇದರಿಂದಾಗಿ ನೀನು ಪುಣ್ಯಾತೀತನಾಗಿ ಆಗಲಿ. ಯಾವತ್ತೂ ಕೂಡ ನಿನಗೆ ತಾಯಿಯನ್ನು ಕೊಂದಂತಹ ಪಾಪ ಇಲ್ಲ. ಅಪ್ಪಯ್ಯ, ವಾ. ವಿದ್ಯಾರ್ಥಿಯನ್ನು ಅರ್ಥದಲ್ಲಿ ನಿಲ್ಲಿಸಿ ಬಂದವ. ಹೌದು. ಅದನ್ನು ಮುಂದುವರಿಸಬೇಕು ಅಂತಾದ್ರೆ ಹಾ. ನಿಮ್ಮ ಆಶೀರ್ವಾದ ಈಗ ನನ್ನನ್ನು ಬಿಟ್ಟು ಹೋಗ್ತೀಯಾ? ಇಲ್ಲ. ಇನ್ನೊಂದು ಏನಾದ್ರೂ ಆದ್ರೆ ನೀವು ಕರೆದಾಗ ಓಡೋಡಿ ಬರ್ತೇನೆ. ಹೌದಾ ಮಗನೇ? ಕಳುಹಿಸಿಕೊಡ್ತೀರ? ಸಂತೋಷ ಮಗನೇ. ಹೋಗಿ ಬರ್ತೇನೆ. ಇದು ವಿದ್ಯೆ ಯಾವತ್ತು ಅಪೂರ್ಣವಾಗಿ ಆಗಬಾರದು. ಸರಿ. ವಿದ್ಯೆಯನ್ನು ಸಂಪೂರ್ಣವಾಗಿ ಕಲ್ತ್ರೆ ಮಾತ್ರ ಅನುಗ್ರಹ, ಗುರು ಅನುಗ್ರಹ, ಗಣಪತಿ ಅನುಗ್ರಹ, ಶಾರದ ಅನುಗ್ರಹ. ಆದ್ರಿಂದ ನಿನ್ನಲ್ಲಿ ನಾನು ಹೇಳುದು, ಏನು? ಅರ್ಧ ವಿದ್ಯೆಯನ್ನು ಕಲಿಯುವುದು ಬೇಡ ಮಗನೇ. ಸರಿ. ನೀನು ಸಂಪೂರ್ಣ ವಿದ್ಯೆಯನ್ನು ಕಲಿತು ಬಾ. ಆಗಲಿ, ಹೋಗಿ ಬರ್ತೇನೆ. ಅಮ್ಮ, ಕೈಲಾಸಕ್ಕೆ ಹೋಗಿ ಬರ್ತೇನೆ, ಕಳುಹಿಸಿಕೊಡಿ. ನಮ್ಮ ಆಶ್ರಮದಿಂದ ಇದ್ದವರೆಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಈಗ ನನ್ನ ಕತ್ತಿಯನ್ನು ಅವ ಹೋದ, ಎಲ್ಲವನ್ನು ಮಾಡಿ ಈಗ ನನಗೆ ಕತ್ತಿ ಯಾರು? ಆಶ್ರಮವನ್ನು ಸಂಪೂರ್ಣವಾಗಿ ನೋಡಿಕೊಳ್ಬೇಕಲ್ಲ. ಹೌದೌದು. ಹಾಗಾದ್ರೆ ಏನು ಮಾಡುದು? ಇದೆಂತ ಇದು ಕಸ ಎಂತದು ಇಲ್ಲಿ? ಹೌದು, ಇದೆಲ್ಲ ರಾಶಿ ಬಿದ್ದಿದೆ. ಇದೆಲ್ಲ ನಾನು ಹೊಡೆದದ್ದು. ಹೌದು. ಹಾಗಾದ್ರೆ ಗುಡಿಸುವುದು ಯಾರು? ನೀರು ತರುವುದು ಯಾವುದು? ಆಮೇಲೆ ಎಲ್ಲರ ಒಂದು ಕೆಲಸವನ್ನು ಮಾಡ್ಬೇಕಲ್ಲ, ಮಕ್ಕಳದ್ದೆಲ್ಲ ಯಾರು ಮಾಡುದು? ಈಗ ನಾವು ಸಂಗತಿ ಮಾಡುವ, ಮೆಲ್ಲಗೆ ರಾಜಿ ಮಾಡುವ. ಸಂಗತಿ ಮುಗಿಯಿತು. ಮಾತಾಡಿ ಎಷ್ಟಾದ್ರು ನಿಮ್ಮ ಹೆಂಡತಿ ಅಲ್ವಾ? ಹೌದೌದು, ಮಾತಾಡಿ. ಎಷ್ಟಾದ್ರು ನೋಡುವ. ರೇಣುಕಾ, ನನಗೆ ಹತ್ತಿರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ, ಕಪಾಲಕ್ಕೆ ಬಿದ್ದರೆ ಮಾತಾಡುದಿಲ್ಲ ಅವಳು. ಓ ರೇಣುಕಾ! ನಿಮ್ಮ ರೇಣುಕ ಸತ್ಲು. ಮತ್ತೆ ನೀನು ಯಾರು ಮಗ? ನೀನು ಯಾರು? ರೇಣುಕಾ,
ಒಮ್ಮೆ ಸತ್ತದ್ದೌದು, ಬದುಕಿಸಿದ್ಯಾರು? ನೀವೇ. ನಾನೇ. ಸ್ವಲ್ಪ ಮುಖ ನೋಡಿ ಇತ್ತಾಗಿ ನಗು ಒಮ್ಮೆ. ಸಂತೋಷ. ಆಗ ರೇಣುಕಾ ಇಲ್ಲಿ ಬಾ. ಎಷ್ಟಿದ್ರು ಆಗುದೆಲ್ಲ ಆಗುದು ಒಳ್ಳೆಯದಕ್ಕೆ ಅಂತ. ಒಮ್ಮೆ ಕೊಲಿಸಿದ್ರು ಮತ್ತೆ ಬದುಕಿಸ್ಲಿಲ್ಲ ನಿನ್ನನ್ನು. ಹೌದು. ಅದು ಯಾಕೆ ಗೊತ್ತುಂಟ? ನೀನು ಬೇಕು. ಆಹಾ. ಇನ್ನು ಮುಂದೆಗೆ ಯಾವುದು ಕೂಡ ನೀನು ಹೇಳಿದಂತೆ ನಾನು ಕೇಳ್ತೇನೆ. ನಿನಗೆ ಏನಾಗ್ಬೇಕು ಹೇಳು. ಈ ನಿಮ್ಮನ್ನು ಆಧರಿಸಿದಲ್ಲ ಈ ಕೋಪ, ಹೌದು. ಅದನ್ನು ನೀವು ಬಿಟ್ಟು ಬಿಡ್ಬೇಕು. ಓ, ಈ ಕೋಪವನ್ನು ಬಿಡ್ಬೇಕಾ? ಹಾ. ಕೋಪವನ್ನ? ಹೌದು. ಏ ಕೋಪವೇ ಹೋಗು, ಹೋಗು, ಹೋಗು. ಬಿಡ್ಬೇಡ, ಬಿಟ್ರೆ ಕೆಟ್ಟು ಹೋಗ್ತಿ. ಏ ಸತ್ಯ ಹೋಗು. ನಿನ್ನಿಂದಾಗಿ ಇಷ್ಟಾದ್ದು. ಅವ ಹೇಳ್ತಾ ಇದ್ದಾನೆ, ಗೊಟ್ಟು ಮುನಿ ಬಿಡಬೇಡ 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 ಅಂತ. ಯಾರನ್ನು ಬಿಡಬೇಡ? ನಿನ್ನನ್ನು ಬಿಡ್ತೇನೆ, ಹೆಂಡತಿಯನ್ನು ಬಿಡುವುದಿಲ್ಲ. ಈಗ ಬೇಕು. ಕೋಪ ಹೋಗಿದ? ಹೋಗಿದೆ. ಒಮ್ಮೆ ಪರೀಕ್ಷೆ ಮಾಡ್ತೇನೆ. ಎಲ್ಲಿಗೆ? ಇದು ಗಡ್ಡ ಹಿಡಿಯುದು ನಾಟಕ. ಕೋಪ ಹೋಗಿದೆ ನೋಡಿ ನಾನು. ಹೌದಾ? ಕೋಪ ಬರದೆ ಗಡ್ಡ ಗಡ್ಡ ಹೇಳ್ತತ್ತೆ ಯಾಕೆ? ನೋವಾಗುದಿಲ್ಲ ನನಗೆ. ನನಗೆ ಜೀವ ಉಂಟು. ಆದಿತ್ತು. ಈಗ ನಿನಗೆ ಏನಾಗ್ಬೇಕು ಹೇಳು. ಕೋಪವನ್ನು ಬಿಡ್ಬೇಕು. ಹೌದಾ? ಇಷ್ಟು ಸಮಯ ನಾನು ನಿಮ್ಮ ಜೊತೆ ಇದ್ದೇನೆ, ಇಷ್ಟು ಕೋಪ ಇಟ್ಟುಕೊಂಡು. ಹಾ. ಬೇರೆಯವ್ರು ಆಗ್ತಿದ್ರೆ ಯಾವಾಗ್ಲೂ ಹೋಗ್ತಿದ್ರು. ಹೌದೌದು. ನೀನು ಹೋಗ್ಬೇಡ, ಹಾ. ಆಯ್ತಾ? ಕೋಪದ ಪ್ರತಿರೂಪ ಬೇಕು ಅಂತ ಯಾವತ್ತೂ ಕೂಡ ನಮ್ಮಲ್ಲಿ ಆರ್ಜಿಸಿಕೊಂಡಂತಹ ಯಾವ ಕೋಪ ಇದೆ ನಮ್ಮ ಶರೀರದೊಳಗೆ, ಅದನ್ನು ಹೋಗಲಾಡಿಸಿದ್ದೇನೆ. ಕೋಪವೇ ಈಗ ಬೊಬ್ಬೆ ಹಿಡಿತಾನೆ, ಆಗ ಬೊಬ್ಬೆ ಹಿಡಿದ ಒಳಗಿಂದ, ಈಗ ಹೊರಗಿಂದ ಬೊಬ್ಬೆ ಹಿಡಿತಾನೆ. ಹೋಗಿ ಬಿಡ್ಬೇಡ ಬಿಡ್ಬೇಡ, ಹೋಗು ಸಾಯಿ. ನೀನು ಬೇಡ ರೇಣುಕಾ. ಒಪ್ಪತ್ತದಿಂದ ಸಮ್ಮತದಿಂದ ನಾವಿಬ್ಬರು ಇನ್ನು ಮುಂದೆಗೆ ಆಶ್ರಮದಲ್ಲಿ ಸುಖದಲ್ಲಿರೋಣ. ಬಾ.